ನಾನು ಸ್ಟೇ ಆಗಿದ್ದು ಹೋಟೆಲ್ ನೇಮ್ ಬಂದ್ಬಿಟ್ಟು ಪಿಲೆಯಾರ್ ಇನ್ ಅಂತ ಹೇಳ್ಬಿಟ್ಟು. ಸ್ವಲ್ಪ ಎಕ್ಸ್ಪೆನ್ಸಿವ್, ಯಾಕಂತಂದರೆ ಲಾಸ್ಟಲ್ಲಿ ನಾನು ಇಲ್ಲಿಂದ ಹೊರಡ್ಬೇಕಾದ್ರೆ ರೂಮು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ. ಇಲ್ಲೇ ಬಂದು ಇದ್ದಿದ್ದಾಯಿತು, 2 ದಿನ ಇಲ್ಲಿದ್ದೆ. ಸೊ ಈಗ ನಮ್ಮ ಭಾರತಕ್ಕೆ ಸಾರಿ ಫ್ಲೈಟ್ ಅಲ್ಲ, ಫೆರಿಲಿ ಹೋಗ್ಬೇಕು. ಇಲ್ಲಿಂದ ಬಸ್ ಸ್ಟಾಪು 500 ಕಿಲೋಮೀಟ್ರ್ ಐತೆ. 500 ಮೀಟ್ರ್ ಐತೆ. ಈ ಜಾಫ್ನಾ ಸಿಟಿ ನೋಡೋದಕ್ಕೆ ಈಗ ಫುಲ್ ಖಾಲಿ ಹೊಡಿತೈತಲ್ಲ. ಈಗ ಟೈಮ್ 8 ಗಂಟೆ ಆಗೈತೆ. 10 ಗಂಟೆಗೆ ಬಂದರೆ ಇಲ್ಲೆಲ್ಲ ಫುಲ್ ವೆಹಿಕಲ್ಸ್ ಓಡಾಡ್ತಾ ಇರ್ತವೆ. ಈ ಶಾಪ್ಸ್ ಎಲ್ಲ ಓಪನ್ ಆಗಿರ್ತವೆ. ಇನ್ನೂ ಯಾಕೋ ಇಷ್ಟೊತ್ತಾದ್ರೂ ಓಪನ್ ಆಗಿಲ್ಲ. ಮೇ ಬಿ 10 ಗಂಟೆ ಮೇಲೆ ಓಪನ್ ಆಗ್ತವೆ ಅನ್ಕೊಂತೀನಿ. ಇದೇ ನಮ್ಮ ಬಸ್ಸು. ಇಲ್ಲೇ ಕೂತ್ಕೊಳ್ಳೋಣ, ಸಿಂಗಲ್ ಸೀಟ್ ಐತೆ. ಓಕೆ, ನಾನೀಗ ಫಸ್ಟು ಜಾಫ್ನಾದಿಂದ ಕನಕ ಸಂತೂರ ಅನ್ನೋ ಒಂದು ಪ್ಲೇಸ್ ಐತೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ನನಗೆ ಬೋಟ್ ಇರೋದು. ಈಗ ನೋಡ್ತಾ ಇದ್ರಲ್ಲ, ಇದೇ ಬಸ್ಸೆಲ್ಲ ಫುಲ್ ಖಾಲಿ ಐತೆ. ಸೊ ಟೈಮಿನ 8:30 ಆಗ್ತಾ ಬರ್ತಾಯಿದೆ. ಇನ್ನು ಬೇಗ ಅಲ್ಲಿ ಒಂದು 11 ಗಂಟೆ ಅಷ್ಟರೊಳಗಡೆ ಅಲ್ಲಿ ಹೋಗಿ ಇರಬೇಕು. ಯಾಕಂತಂದರೆ ಇಂಟರ್ನ್ಯಾಷನಲ್ ಅಲ್ವಾ, ಏನಾದರೂ ಅಲ್ಲಿ ಚೆಕಿಂಗ್ ಏನಾದರೂ ಅದು ಇದು ಇದ್ದರೆ ಸ್ವಲ್ಪ ಚೆಕ್ ಮಾಡ್ತಾರೆ. ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ನಾನು ನಾರ್ಮಲಾಗಿ ಫಿಶರ್ಮನ್ಸ್ ಜೊತೆ ಹೋಗಿ ಬೋಟಲ್ಲಿ ಜರ್ನಿ ಮಾಡಿದ್ದೆ. ಬಟ್ ಈಗ ಇಂಟರ್ನ್ಯಾಷನಲ್ ಬೋಟ್ ಜರ್ನಿ ಮಾಡ್ತಾ ಇದ್ರಿಂದ ಸ್ವಲ್ಪ ಟೆನ್ಷನ್, ಸ್ವಲ್ಪ ಖುಷಿನೂ ಆಗ್ತಾಯಿದೆ. ಓಕೆ, ನಾನೀಗ KKS ಅನ್ನೋ ಒಂದು ಸ್ಟಾಪಿಗೆ ಬಂದಿದ್ದೀನಿ. KKS ಅಂತಂದರೆ ಕನಕಸ್ತೂರೈ ಅನ್ನೋ ಒಂದು ಹಾರ್ಬರು. ಸೊ ಅಲ್ಲಿಂದ ನನಗೆ ಫೆರಿ ಇರೋದು. ನಾನಿಂದ ನೋಡ್ತಿರಲ್ಲ, ಇಲ್ಲಿಂದ ಒಂದು 500 ಮೀಟ್ರ್ ನಡ್ಕೊಂಡು ಹೋದರೆ ನಮಗೆ ಹಾರ್ಬರ್ ಜಾಗ ಸಿಗುತ್ತೆ. ನಾನೆಲ್ಲೋ ಇಳಿದ್ಬಿಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಫೆರಿ ಪ್ರೈಸ್ ಬಂದುಬಿಟ್ಟು ನನಗೆ ಇಂಡಿಯನ್ ರುಪೀಸಲ್ಲಿ 5,000 ರೂಪಾಯಿ. ಇಫ್ ಇನ್ ಕೇಸ್ ಏನಾದರೂ ನಾವು ಇಂಡಿಯಾದಿಂದ ಶ್ರೀಲಂಕಾಗೆ ಬರಬೇಕಂದ್ರೆ 6,000 ರೂಪಾಯಿ ಇರುತ್ತೆ. ನಾರ್ಮಲಾಗಿ ಯಾವಾಗ ಅಂತಂದರೆ ಈ ಯುದ್ಧಗಳಾಗ್ತಿದ್ದಕ್ಕಿಂತ ಮುಂಚೆ ಬರೀ 4,000 ಇತ್ತು. ಬಟ್ ಈಗ ಆ ಕಡೆಯಿಂದ ಬರ್ಬೇಕಂದ್ರೆ 6,000, ಈ ಕಡೆಯಿಂದ ಹೋಗ್ಬೇಕಂದ್ರೆ 5,000. ನಾರ್ಮಲಾಗಿ ಫ್ಲೈಟಲ್ಲಿ ಹೋಗೋಣ ಅಂತಂದರೆ ಈ ಕಡೆಯಿಂದ 12,000 ಐತೆ. ಯಪ್ಪ, ಯಾಕೆಂತಂದ್ರೆ ಆ ಯುದ್ಧ ನಿಲ್ಲಲ್ಲ, ಈ ಪ್ರೈಸಸ್ಸು ಕಮ್ಮಿ ಆಗಲ್ಲ, ಹಂಗಿರುತ್ತೆ ಸಿಚುವೇಶನ್. ಫೈನಲಿ ಬೋರ್ಡಿಂಗ್ ಪಾಸ್ ಸಿಕ್ತು. ನಿಜವಾಗ್ಲೂ 2 ಗಂಟೆ ಇಮಿಗ್ರೇಷನ್, ಸೆಕ್ಯೂರಿಟಿ ಚೆಕಪ್ಪು, ಅದು ಇದು ಮುಗಿಸ್ಕೊ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಈಗ ಎಲ್ಲ ವೇಟಿಂಗಲ್ಲಿ ಕೂತ್ಕೊಂಡಿದ್ವಿ. ನಮ್ಮನ್ನ ಇನ್ನೊಂದು 1 ಅವರ್ ಆದಮೇಲೆ ಫೇರಿ ಹತ್ರ ಕರ್ಕೊಂಡು ಹೋಗ್ತಾರೆ. ಟೈಮ್ ಬಂದ್ಬಿಟ್ಟು 1 ಗಂಟೆಗೆ ಡಿಪಾರ್ಚರ್ ಇರೋದು. ನಾವು ಸಾಯಂಕಾಲ ಒಂದು 5-6 ಗಂಟೆಗೇನು ನಾಗಪಟ್ಟಣಂ ರೀಚ್ ಆಗ್ತೀವಿ. ಓಕೆ, ನಮ್ಮನ್ನೀಗ ಪಿಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬಸ್ ಬಂದೈತೆ. ಈ ಬಸ್ಸು ನಮ್ಮನ್ನು ಫೇರಿ ಹತ್ರ ಕರ್ಕೊಂಡು ಹೋಗುತ್ತೆ. ಫೈನಲಿ ಇದೆ ನೋಡ್ರಪ್ಪ ನಮ್ಮದು ಶುಭಂ ಫೆರಿ. ಎಷ್ಟು ದೊಡ್ಡದೈತಿ ಇದು, ಓ ಮೈ ಗಾಡ್. ನಾನೆಲ್ಲ ಚಿಕ್ಕದೇನೋ ಅನ್ಕೊಂಡಿದ್ದೆ ಫೆರಿ, ಬಟ್ ತುಂಬ ದೊಡ್ಡದು. ಲೆಟ್ಸ್ ಗೋ. ಒಳಗಡೆ ವಾಟರ್ ಬಾಟ್ಲ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೀಟ್ ನಂಬರ್ 2F ನಂದು. ವಿಂಡೋ ಗ್ಲಾಸ್ ಒರೆಸಿದ್ರೆ ಚೆನ್ನಾಗಿರೋದು. ಈಗ ಆ ಕಡೆ ನೋಡ್ತಿರಲ್ಲ, ಅವರು ಶ್ರೀಲಂಕನ್ ನೇವಿ ಆಫೀಸರ್. ಅವರು ಗನ್ ಹಿಡ್ಕೊಂಡು ನಿಂತವ್ರು ನೋಡಿ. ಈ ಅಣ್ಣ ಇದ್ದಾರಲ್ಲ ಪಾಪ, ಇವರು ವಿಂಡೋ ಸೈಡ್ ಕೂತ್ಕೊಂಡಿದ್ರು. ಅಣ್ಣ ನಾನು ಕೂತ್ಕೊಂತೀನಿ, ವೀಡಿಯೋ ಮಾಡಬೇಕು ಅಂದಿದ್ದಕ್ಕೆ ಸರಿ ಕೂತ್ಕೊಳ್ಳಪ್ಪ ನೋಡು ಅಂತ ಅಂದರು. ನೋಡೋದಕ್ಕೆ ಏನೈತಿ ಇಲ್ಲಿ, ಎಲ್ಲ ಫುಲ್ ಬರೀ ಧೂಳೆ ಐತಿ ಇಲ್ಲಿ. ಫೆರಿ ಇಲ್ಲಿಂದ ಡಿಪಾರ್ಚರ್ ಆಗ್ತೈತೆ. ಬಾಯ್ ಬಾಯ್ ಶ್ರೀಲಂಕಾ, ನೆಕ್ಸ್ಟ್ ಟೈಮ್ ಸಿಗೋಣ. ತುಂಬ ಜನಗಳ ಎಕ್ಸ್ಪೆಕ್ಟೇಷನ್ ಏನು, ಒಳಗಡೆ ಬಂದಿದ್ದ ತಕ್ಷಣ ನೆಕ್ಸ್ಟ್ ಲೆವೆಲ್ ವ್ಯೂ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂತಾರೆ. ಬಟ್ ಇಲ್ಲಿ ಬಂದಾಗ ಏನು ಕಾಣಲ್ಲ, ಬದನೆಕಾಯಿ ಕೂಡ ಕಾಣ್ತಾ ಇಲ್ಲ. ಏನು ಮಾಡೋದು ನೋಡಿ, ಹಿಂಗೆ ಕಾಣುತ್ತೆ. ಇಲ್ಲಿಂದ ನೋಡಿ ಹೆಂಗೆ ಕಾಣುತ್ತೆ ಫೆರಿ, ಎಷ್ಟು ದೊಡ್ಡದಲ್ವ ಇದು. ವಾವ್. ಬಟ್ ಏನಂತಂದ್ರೆ ಒಳಗಡೆಯಿಂದ ಏನೂ ಕಾಣಿಸೋದಿಲ್ಲ. ಸೊ ಈಗ ಮತ್ತೆ ನಾವು ಇಮಿಗ್ರೇಷನ್ ಹತ್ರ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕು. ನಮ್ಮ ಇಂಡಿಯನ್ ಪಾಸ್ಪೋರ್ಟ್. ವಾವ್, ಇದು ನೋಡಿದ್ರೆ ಖುಷಿ ಆಗುತ್ತೆ.